ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ನಿಮಗೆ ಶುಭ ಕಾಲ ಆರಂಭವಾಗುವ ಮುನ್ನ ಈ 12 ಸೂಚನೆಗಳು ಕಾಣಿಸುತ್ತದೆ. ಜೀವನ ಎಂಬುದು ಸುಖ ದುಃಖ ನೋವು ನಲಿವುಗಳ ಪಯಣ. ಈ ಪಯಣದಲ್ಲಿ ನಾವು ಎಲ್ಲವನ್ನೂ ಜಯಿಸಿ ಮುಂದೆ ಸಾಗಲೇಬೇಕು. ಇದಕ್ಕೆ ಜೊತೆಯಾಗಿ ನಿಲ್ಲುವುದು ನಮ್ಮ ಸಮಯ. ಆ ಸಮಯವೇ ಕೆಟ್ಟದ್ದಾಗಿದ್ದಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಅದೇ ಸಮಯ ಒಳ್ಳೆಯದಾಗಿದ್ದರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ನಮಗೆ ದೊಡ್ಡ ಮಟ್ಟದ ಫಲವನ್ನು ನೀಡುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಆರಂಭವಾಗುವ ಮುನ್ನ ಯಾವೆಲ್ಲ ಸೂಚನೆಗಳಿರುತ್ತವೆ ಗೊತ್ತಾ? ಈ ಎಲ್ಲ ಸೂಚನೆಗಳಿದ್ದರೆ ನಿಮಗೆ ಅದೃಷ್ಟ ಬರುವುದು ಎಂಬುದರ್ಥ. ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಜೀವನದಲ್ಲಿ ಏರಿಳಿತಗಳು ಹೇಗೆ ಸಾಮಾನ್ಯವಾಗಿರುತ್ತದೆಯೋ ಹಾಗೆ ನಮ್ಮ ಸಮಯವು ಕೆಲವೊಮ್ಮೆ ಶುಭ ಫಲವನ್ನು ನೀಡಿದರೆ ಕೆಲವೊಮ್ಮೆ ಅಶುಭ ಫಲಗಳನ್ನು ಕೂಡ ನೀಡುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ಪೂರ್ವಜರು ಈ ಮಾತನ್ನು ಹೇಳುತ್ತಾರೆ. ನಮ್ಮ ಸಮಯ ಚೆನ್ನಾಗಿದ್ದರೆ ಮಣ್ಣು ಮುಟ್ಟಿದರೂ ಚಿನ್ನವಾಗುತ್ತದೆ, ಆದರೆ ನಮ್ಮ ಸಮಯ ಕೆಟ್ಟದಿದ್ದರೆ ಒಂಟೆಯ ಮೇಲೆ ಕುಳಿತರೂ ನಾಯಿ ಕಚ್ಚುತ್ತದೆ ಎನ್ನುತ್ತಾರೆ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ನಮ್ಮ ಸಮಯ ಎಷ್ಟೇ ಕೆಟ್ಟದಾಗಿದ್ದರೂ ಅದರಿಂದ ಹೊರಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಯಶಸ್ಸು, ಗೌರವ, ಪ್ರಗತಿ ಆತನ ಸಮಯವನ್ನು ಅವಲಂಬಿಸಿರುತ್ತದೆ. ಕೆಟ್ಟ ಸಮಯ ಪ್ರಾರಂಭವಾದಾಗ ಕೆಲಸದಲ್ಲಿ ನಾನಾ ರೀತಿಯ ತೊಂದರೆಗಳು ಆದಾಗ ಯಶಸ್ಸಿನ ಮಾರ್ಗದಲ್ಲಿ ನಾನಾ ರೀತಿಯ ಅಡೆತಡೆಗಳು ಎದುರಾಗುತ್ತವೆ. ಅದೇ ಒಳ್ಳೆಯ ಸಮಯ ಬರುವಾಗ ಯಾವ ಸೂಚನೆಗಳು ಸಿಗುತ್ತದೆ ಎಂಬುದನ್ನು ಇವತ್ತು ತಿಳಿದುಕೊಳ್ಳೋಣ. ಖಂಡಿತವಾಗ್ಲೂ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಖಂಡಿತ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ರಸ್ತೆಯಲ್ಲಿ ಹಣ, ನೀವು ಎಲ್ಲಿಗಾದರೂ ಹೊರಟಾಗ ಅಥವಾ ನೀವು ಹೋಗುವ ದಾರಿ ಮಧ್ಯದಲ್ಲಿ ನಿಮಗೆ ಹಣ ಸಿಕ್ಕರೆ ಅದು ನಿಮ್ಮ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಎಂಬುದರ ಸೂಚನೆ. ಹೀಗೆ ಅಚಾನಕ್ಕಾಗಿ ಹಣ ಸಿಗುವುದು ಲಕ್ಷ್ಮಿಯ ಕೃಪೆಯ ಸಂಕೇತ. ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತಲೂ ತುಂಬ ಚೆನ್ನಾಗಿರುತ್ತದೆ ಎಂಬುದು ಅರ್ಥ. ಗುಬ್ಬಚ್ಚಿಗಳ ಕಲರವ. ನಿಮ್ಮ ಮನೆಯ ಅಂಗಳದಲ್ಲಿ ಗುಬ್ಬಚ್ಚಿಗಳು ಕಲರವ ಮಾಡಲು ಪ್ರಾರಂಭಿಸಿದರೆ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಎಂಬುದರ್ಥ. ನೀವು ಆ ಗುಬ್ಬಚ್ಚಿಗಳಿಗೆ ಕಾಳುಗಳು ಮತ್ತು ನೀರನ್ನು ಇಡಬಹುದು. ನೀರಿನ ಬಿಂದಿಗೆ. ಯಾವುದೇ ಒಳ್ಳೆಯ ಕಾರ್ಯದತ್ತ ಅಥವಾ ನಿಮಿತ್ತ ಮನೆಯಿಂದ ಹೊರಡುತ್ತಿರುವಾಗ ನೀವು ಯಾರದೋ ಕೈಯಲ್ಲಿದ್ದ ತುಂಬಿದ ಕೊಡವನ್ನು ಅಥವಾ ಪಾತ್ರೆಯನ್ನು ನೋಡಿದರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ. ನೀವು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ. ಆದರೆ ಖಾಲಿ ಬಿಂದಿಗೆಯನ್ನು ಕಂಡರೆ ಅಂದುಕೊಂಡ ಕೆಲಸದಲ್ಲಿ ಅಶುಭವಾಗಿರುತ್ತದೆ. ತೆಂಗಿನ ಕಾಯಿ. ಪ್ರಯಾಣ ಮಾಡುವಾಗ ಅಥವಾ ಮನೆಯಿಂದ ಹೊರಡುವಾಗ ಪೂಜೆಯು ತೆಂಗಿನಕಾಯಿಯನ್ನು ನೋಡುವುದು
ಕೂಡ ಶುಭ ಸಂಕೇತವಾಗಿದೆ. ಇದು ಕೆಲಸದ ಯಶಸ್ಸಿನ ಸಾಧ್ಯತೆಯನ್ನು ಸೂಚಿಸುತ್ತದೆ. ಆದರೆ ಕೆಟ್ಟಿರುವ ತೆಂಗಿನಕಾಯಿಯನ್ನು ನೋಡುವುದು ಅಶುಭವಾಗಿರುತ್ತದೆ. ಎಕ್ಕದ ಗಿಡ. ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ಇರುವ ಅಂಗಳದಲ್ಲಿ ಎಕ್ಕದ ಗಿಡ ತಾನಾಗಿಯೇ ಬೆಳೆದರೆ ನಿಮ್ಮ ಕುಟುಂಬದ ಸದಸ್ಯರ ಶುಭಕಾಲ ಪ್ರಾರಂಭವಾಗಲಿದೆ ಎಂಬುದು ಅರ್ಥ. ಈ ಗಿಡವನ್ನು ಮಂಗಳಕರವೆಂದು ನಂಬಲಾಗುತ್ತದೆ. ಬಣ್ಣದ ಚಿಟ್ಟೆಗಳು. ಒಳ್ಳೆಯ ಸಮಯ ಪ್ರಾರಂಭವಾಗುವಾಗ ಮೊದಲು ಬಣ್ಣ ಬಣ್ಣದ ಚಿಟ್ಟೆಗಳು ನಿಮ್ಮ ಸುತ್ತಲೂ ಹಾರಾಡಲು ಪ್ರಾರಂಭಿಸುತ್ತವೆ. ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೆಕ್ಸ್ಟ್, ಇನ್ನು ಮನೆಯಿಂದ ಹೊರಗಡೆ ಹೋಗುವಾಗ ಹಸಿರು ತರಕಾರಿಗಳು, ಹಸಿರು ಹುಲ್ಲು, ಬಿಳಿ ಪಾರಿವಾಳ ಇತ್ಯಾದಿಗಳನ್ನು ನೋಡುವುದು ಸಹ ಮಂಗಳಕರವಾದ ಸೂಚನೆಯಾಗಿದೆ. ಹಸುಗಳು ನಿಮ್ಮ ಮನೆಯ ಬಾಗಿಲ ಮುಂದೆ ಬಿಳಿ ಬಣ್ಣದ ಅಥವಾ ಕಪ್ಪು ಬಣ್ಣದ ಹಸು ಪದೇ ಪದೇ ಬಂದು ನಿಂತರೆ ಮತ್ತು ಕೂಗಲು ಪ್ರಾರಂಭಿಸಿದರೆ ಒಳ್ಳೆಯ ಸಮಯ ಪ್ರಾರಂಭವಾಗುತ್ತದೆ ಎಂಬುದರ ಸೂಚನೆ. ಈ ರೀತಿ ಹಸುಗಳು ಮನೆಯ ಮುಂದೆ ಬಂದಾಗ ಅವುಗಳಿಗೆ ರೊಟ್ಟಿ ಅಥವಾ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ತಿನ್ನಲು ನೀಡಬೇಕು. ಇದು ಲಕ್ಷ್ಮಿಯ ಆಗಮನದ ಸೂಚನೆ. ಬೆಕ್ಕುಗಳು ನಿಮ್ಮ ಮನೆಯಲ್ಲಿ ಮರಿಯನ್ನು ಹಾಕಿದರೆ ಮುಂದೆ ಬರುವ ದಿನಗಳಲ್ಲಿ ಶುಭವಾಗುತ್ತದೆ. ನೀವು ರಾತ್ರಿ ಮಲಗಿದ ಸಂದರ್ಭದಲ್ಲಿ 3 ಗಂಟೆಯ ಸಮಯಕ್ಕೆ ಎಚ್ಚರವಾದರೆ, ಯಾರಾದರೂ ಬಂದು ನಿಮ್ಮನ್ನು ಕೂಗಿದಂತಾದರೆ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುವುದು ಎಂದು ಅರ್ಥ. ಪುಟಾಣಿ ಮಕ್ಕಳನ್ನು ದೇವರ ಸ್ವರೂಪವೆಂದು ಹೇಳಲಾಗುವುದು. ಏಕೆಂದರೆ ಮಕ್ಕಳು ಎಂದಿಗೂ ಸುಳ್ಳನ್ನು ಹೇಳುವುದಿಲ್ಲ. ಅಂತಹ ಮಕ್ಕಳು ನಿಮ್ಮ ಮನೆ ಮುಂದೆ ಆಟವಾಡುತ್ತಿದ್ದರೆ, ನಿಮ್ಮನ್ನು ನೋಡಿ ಪದೇ ಪದೇ ನಗುತ್ತಾ ಇದ್ದರೆ ನೀವು ಸಂತೋಷದ ಸಮಾಚಾರ ಕೇಳುತ್ತೀರಿ ಎಂಬುದು ಅರ್ಥ. ಯಾವುದಾದರೂ ಅಪರಿಚಿತ ವ್ಯಕ್ತಿಯು ಕನಸಿನಲ್ಲಿ ಬಂದು ನಿಮ್ಮನ್ನು ನೋಡಿ ನಗು ಹಾಗೆ ಅನಿಸಿದರೆ ಬಂಧುಗಳು ಸೇರುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗುವುದು ಎಂದು ಅರ್ಥ. ಮನೆಯ ಮುಂದೆ ಹಕ್ಕಿಗಳು ಗೂಡು ಕಟ್ಟಿದ್ದರೆ, ಮಂಗಗಳು ಮನೆಯ ಒಳಗೆ ಬಂದು ತಿನ್ನುವ ಆಹಾರ ತೆಗೆದುಕೊಂಡು ಹೋದರೆ ಒಳ್ಳೆಯದಾಗುವುದು ಎಂದು ಅರ್ಥ. ಸ್ನೇಹಿತರೆ, ಇವತ್ತಿನ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು.